ನಮಸ್ಕಾರ. ಇವತ್ತು ಭಾರತದ ಇತಿಹಾಸದ ಒಂದು ತುಂಬಾನೇ ನಿರ್ಣಾಯಕ ಘಟ್ಟದ ಬಗ್ಗೆ ಮಾತಾಡೋಣ. ಯೋಚ್ನೆ ಮಾಡಿ, ಲಂಡನ್ನಲ್ಲಿ 3 ದೊಡ್ಡ ಸಭೆಗಳು ನಡೀತವೆ. ಇವು ಸುಮ್ನೆ ಮೀಟಿಂಗ್ಗಳಲ್ಲ, ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ಬರೆಯೋಕೆ ಅಂತ ನಡೆದ ಸಭೆಗಳು. ಹೌದು, ನಾವು ಮಾತಾಡ್ತಿರೋದು ಪ್ರಸಿದ್ಧ ದುಂಡುಮೇಜಿನ ಸಮ್ಮೇಳನಗಳ ಬಗ್ಗೆ. ಆದ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಭಾರತದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡೋಕೆ ಸಾವಿರಾರು ಮೈಲಿ ದೂರ ಇರೋ ಲಂಡನ್ ಯಾಕೆ ಬೇಕಿತ್ತು? ಅಲ್ಲೇ ಯಾಕೆ ಈ ಸಭೆಗಳು ನಡೆತು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ನೋಡಿ, ಈ ಸಮ್ಮೇಳನಗಳು ಏನೋ ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಆ ಕಾಲದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯದ ಕೂಗು ದಿನೇ ದಿನೇ ಜೋರಾಗ್ತಿತ್ತು. ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನಾದ್ರೂ ಒಂದು ಉತ್ತರ ಕೊಡ್ಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಲಂಡನ್ನಲ್ಲಿ ಈ ವೇದಿಕೆ ಸಿದ್ಧವಾಗಿದ್ದು ಭಾರತದ ಆ ಒತ್ತಡಕ್ಕೆ ಬ್ರಿಟಿಷರು ಕೊಟ್ಟ ಒಂದು ಡೈರೆಕ್ಟ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಸರಿ, ಹಾಗಿದ್ರೆ ಈ ಸಮ್ಮೇಳನಗಳವರೆಗೂ ಕಥೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ. ಶುರುವಾಗಿದ್ದು 1927ರಲ್ಲಿ. ಬ್ರಿಟಿಷರು ಸೈಮನ್ ಕಮಿಷನ್ ಅಂತ ಒಂದನ್ನ ಮಾಡ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ಅದರಲ್ಲಿ ಒಬ್ಬೇ ಒಬ್ಬ ಭಾರತೀಯ ಇರ್ಲಿಲ್ಲ. ಭಾರತದ ಬಗ್ಗೆ ಚರ್ಚೆ ಮಾಡೋ ಕಮಿಷನ್ನಲ್ಲಿ ಭಾರತೀಯರೇ ಇಲ್ಲ ಅಂದ್ರೆ ಹೇಗೆ? ಸಹಜವಾಗಿಯೇ ಜನರಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ದೇಶದ ಮೂಲೆ ಮೂಲೆಯಲ್ಲೂ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೊಳಗಿತು. ಇದು ಒಂದ್ ಕಡೆ ನಡೀತಿದ್ರೆ, ಇನ್ನೊಂದ್ ಕಡೆ 1930ರಲ್ಲಿ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳುವಳಿಯನ್ನೇ ಶುರು ಮಾಡ್ಬಿಟ್ರು. ಬ್ರಿಟಿಷರಿಗೆ ಪರಿಸ್ಥಿತಿ ಕೈಮೀರಿ ಹೋಗ್ತಿತ್ತು. ಆಗ ಅವರಿಗೆ ಉಳಿದಿದ್ದೊಂದೇ ದಾರಿ: ಮಾತುಕತೆ. ಇದೇ ಕಾರಣಕ್ಕೆ ಲಂಡನ್ನಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ ವೇದಿಕೆ ಸಿದ್ಧವಾಯಿತು. ಈ ಮೊದಲ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದಕ್ಕಿಂತ ಯಾರು ಬಂದಿರಲಿಲ್ಲ ಅನ್ನೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಯಾಕಂದ್ರೆ ಅಲ್ಲಿ ಒಂದು ಕುರ್ಚಿ ಖಾಲಿ ಇತ್ತು. ಆ ಖಾಲಿ ಕುರ್ಚಿಗೆ ಒಂದು ದೊಡ್ಡ ರಾಜಕೀಯ ಶಕ್ತಿನೇ ಇತ್ತು. ಬ್ರಿಟಿಷರ ಪ್ಲಾನ್ ನೋಡಿ, ಭಾರತದಿಂದ ಸಾಧ್ಯವಾದಷ್ಟು ಬೇರೆ ಬೇರೆ ಧ್ವನಿಗಳನ್ನ ಒಂದೇ ಕಡೆ ಸೇರಿಸೋದು. ರಾಜಸಂಸ್ಥಾನಗಳಿಂದ ರಾಜರು, ಮುಸ್ಲಿಂ ಲೀಗ್ನವರು, ಸಿಖ್ಖರ ಪ್ರತಿನಿಧಿಗಳು, ಕ್ರಿಶ್ಚಿಯನ್ನರ ಪ್ರತಿನಿಧಿಗಳು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದಲಿತ ವರ್ಗಗಳ ಪ್ರತಿನಿಧಿಗಳು. ಹೀಗೆ ಎಲ್ಲರನ್ನೂ ಕರೆದಿದ್ರು. ಅವರ ಉದ್ದೇಶ ಒಂದೇ: ಕಾಂಗ್ರೆಸ್ ಮಾತ್ರ ಇಡೀ ಭಾರತದ ಪ್ರತಿನಿಧಿ ಅಲ್ಲ ಅಂತ ಪ್ರೂವ್ ಮಾಡೋದು. ಆದ್ರೆ ಇಷ್ಟೆಲ್ಲ ಜನ ಇದ್ರೂ ಆ ಸಭೆಯಲ್ಲಿ ಒಂದು ದೊಡ್ಡ ಕೊರತೆ ಇತ್ತು. ದೇಶದ ಅತಿದೊಡ್ಡ ರಾಜಕೀಯ ಶಕ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿರ್ಲೇ ಇಲ್ಲ. ಅವರ ಅನುಪಸ್ಥಿತಿ ಇದೆಯಲ್ಲ, ಅದು ಇಡೀ ಸಮ್ಮೇಳನದ ಚರ್ಚೆಗಳನ್ನ ಬಹುತೇಕ ಅರ್ಥವೇ ಇಲ್ಲದ ಹಾಗೆ ಮಾಡ್ಬಿಡ್ತು. ಇಲ್ಲಿ ಬ್ರಿಟಿಷರ ತಂತ್ರ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತದ ಬೀದಿಗಳಲ್ಲಿ ನಡೀತಿದ್ದ ಆ ಹೋರಾಟದ ಕಿಚ್ಚನ್ನ ತಣ್ಣಗೆ ಮಾಡಿ ಅದನ್ನ ಲಂಡನ್ನ ಒಂದು ಮುಚ್ಚಿದ ಕೋಣೆಯ ಚರ್ಚೆಗೆ ಸೀಮಿತ ಮಾಡೋದು ಅವರ ಪ್ಲಾನ್ ಆಗಿತ್ತು. ಬೇರೆ ಬೇರೆ ಸಣ್ಣಪುಟ್ಟ ಗುಂಪುಗಳಿಗೆ ಪ್ರಾಮುಖ್ಯತೆ ಕೊಟ್ಟು, ನೋಡಿ, ಕಾಂಗ್ರೆಸ್ ಇಡೀ ಭಾರತವನ್ನ ಪ್ರತಿನಿಧಿಸಲ್ಲ ಅಂತ ಜಗತ್ತಿಗೆ ತೋರ್ಸೋದು ಅವರ ಅಸಲಿ ಉದ್ದೇಶ. ಇದು ಬರೀ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಆಗಿರ್ಲಿಲ್ಲ, ಬದಲಾಗಿ ಇಡೀ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನ್ನೇ ತಪ್ಪಿಸೋ ಒಂದು ಚಾಣಾಕ್ಷ ನಡೆ. ಸರಿ, ಮೊದಲನೇ ಸಮ್ಮೇಳನದ ಕಥೆ ಹೀಗಾಯ್ತು. ಈಗ ಬರೋಣ ಎರಡನೇ ಸಮ್ಮೇಳನಕ್ಕೆ. ಇದು ಇಡೀ ಸರಣಿಯಲ್ಲೇ ಅತ್ಯಂತ ನಾಟಕೀಯವಾದ ಭಾಗ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೇ ಭಾರತದ 2 ಮಹಾನ್ ದಿಗ್ಗಜರು ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದು. ಇಲ್ಲಿರೋ ನಂಬರ್ ನೋಡಿ, 1 ವರ್ಸಸ್ 100. ಇದು ಸುಮ್ನೆ ನಂಬರ್ ಅಲ್ಲ, ಇದೊಂದು ದೊಡ್ಡ ರಾಜಕೀಯ ಗೇಮ್. ಒಂದ್ ಕಡೆ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ ಇದ್ರು, ಇನ್ನೊಂದ್ ಕಡೆ 100ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರತಿನಿಧಿಗಳು. ಅಂದ್ರೆ ಗಾಂಧೀಜಿಯವರ ಒಂದು ಧ್ವನಿಯನ್ನ 100 ಧ್ವನಿಗಳ ಗದ್ದಲದಲ್ಲಿ ಮುಳುಗಿಸ್ಬಿಡ್ಬೇಕು ಅನ್ನೋದೇ ಬ್ರಿಟಿಷರ ಪ್ಲಾನ್ ಆಗಿತ್ತು. ಆ ಸಮ್ಮೇಳನದ ಕೇಂದ್ರ ಬಿಂದುನೇ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವಿನ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷ. ಅಂಬೇಡ್ಕರ್ ಅವರು ದಲಿತರಿಗೆ ರಾಜಕೀಯ ಹಕ್ಕುಗಳು ಸಿಗಬೇಕು ಅಂದ್ರೆ ಪ್ರತ್ಯೇಕ ಮತಕ್ಷೇತ್ರಗಳು ಬೇಕೇ ಬೇಕು ಅಂತ ಬಲವಾಗಿ ವಾದಿಸಿದ್ರು. ಆದ್ರೆ ಗಾಂಧೀಜಿಯವರು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ಯಾಕಂದ್ರೆ ಇದು ಹಿಂದೂ ಸಮಾಜವನ್ನ ಶಾಶ್ವತವಾಗಿ ಒಡೆದುಹಾಕುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಇದು ಸುಮ್ನೆ ಚರ್ಚೆಯಾಗಿರಲಿಲ್ಲ, ಇದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಭವಿಷ್ಯವನ್ನೇ ನಿರ್ಧರಿಸೋ ಒಂದು ಮಹಾಚರ್ಚೆಯಾಗಿತ್ತು. ಗಾಂಧೀಜಿಯವರ ಆತಂಕಕ್ಕೆ ಒಂದು ಆಳವಾದ ಕಾರಣನೂ ಇತ್ತು. ಅವರ ಪ್ರಕಾರ ಈ ಪ್ರತ್ಯೇಕ ಮತಕ್ಷೇತ್ರಗಳು ಕೇವಲ ರಾಜಕೀಯವಾಗಿ ದೇಶವನ್ನ ಒಡೆಯಲ್ಲ, ಬದಲಾಗಿ ಹಿಂದೂ ಸಮಾಜದಲ್ಲಿ ಒಂದು ಶಾಶ್ವತವಾದ ಬಿರುಕನ್ನೇ ಸೃಷ್ಟಿ ಮಾಡಿಬಿಡುತ್ತೆ, ಅದನ್ನ ಮತ್ತೆ ಸರಿ ಮಾಡೋಕೆ ಆಗಲ್ಲ ಅಂತ ಅವರು ಬಲವಾಗಿ ನಂಬಿದ್ರು. ಕೊನೆಗೇನಾಯ್ತು ಅಂದ್ರೆ, ಈ ದೊಡ್ಡ ಭಿನ್ನಾಭಿಪ್ರಾಯಗಳಿಂದ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ವಿಷಯದಲ್ಲಿ ಮಾತುಕತೆ ಸಂಪೂರ್ಣವಾಗಿ ಮುರಿದುಬಿತ್ತು.
ಹಾಗಾಗಿ ಎರಡನೇ ದುಂಡು ಮೇಜಿನ ಸಮ್ಮೇಳನ ವಿಫಲವಾಯಿತು. ಈಗ ಕಥೆಯ ಕೊನೆಯ ಭಾಗಕ್ಕೆ ಬರೋಣ. ಎರಡನೇ ಸಮ್ಮೇಳನ ಫೇಲ್ ಆದ್ಮೇಲೆ ಕಾಂಗ್ರೆಸ್ ಮೂರನೇ ಸಮ್ಮೇಳನವನ್ನು ಬಹಿಷ್ಕರಿಸಿತು. ಇದು ಬ್ರಿಟಿಷರಿಗೆ ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ಆಯ್ತು. ಯಾಕಂದ್ರೆ ಈಗ ತಮ್ಮ ಪ್ಲಾನ್ಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಫೈನಲ್ ಮಾಡೋಕೆ ಅವರಿಗೆ ದಾರಿ ಸಿಕ್ಕ ಹಾಗಾಯ್ತು. ಇಲ್ನೋಡಿ ಎಲ್ಲ ಪಾಯಿಂಟ್ಸ್ ಹೇಗ್ ಕನೆಕ್ಟ್ ಆಗುತ್ತೆ ಅಂತ. ಸ್ಟೆಪ್ 1 ಕಾಂಗ್ರೆಸ್ ಹೊರಗೆ ಉಳಿತು. ಸ್ಟೆಪ್ 2 ಬ್ರಿಟಿಷರು ತಮಗೆ ಬೇಕಾದ ಹಾಗೆ ಆ ಮೂರೂ ಸಮ್ಮೇಳನಗಳ ಚರ್ಚೆಗಳನ್ನ ಒಟ್ಟು ಸೇರಿಸಿ ಒಂದು ಫೈನಲ್ ಬ್ಲೂಪ್ರಿಂಟ್ ರೆಡಿ ಮಾಡಿದ್ರು. ಆಮೇಲೆ ಸ್ಟೆಪ್ 3 ಇದೇ ಬ್ಲೂಪ್ರಿಂಟ್ ಮುಂದೆ ಬ್ರಿಟಿಷ್ ಭಾರತದ ಆಡಳಿತಕ್ಕೆ ಒಂದು ರೀತಿಯಲ್ಲಿ ಸಂವಿಧಾನದಂತಿದ್ದ 1935ರ ಭಾರತ ಸರ್ಕಾರದ ಕಾಯ್ದೆಯಾಗಿ ಜಾರಿಗೆ ಬಂತು. ಹಾಗಿದ್ರೆ ಇದರ ದೀರ್ಘಕಾಲೀನ ಪರಿಣಾಮಗಳೇನು? ಈ ಸಮ್ಮೇಳನಗಳಿಂದ ಭಾರತಕ್ಕೆ ಸಿಕ್ಕಿದ್ದು ಒಂದು ರೀತಿ ಎರಡೂ ಕಡೆ ಹರಿತಿರೋ ಕತ್ತಿ ಇದ್ಹಾಗೆ. ಈ ಸಮ್ಮೇಳನಗಳ ಪರಿಣಾಮವನ್ನ ನಾವು 3 ಮುಖ್ಯ ಅಂಶಗಳಲ್ಲಿ ನೋಡಬಹುದು. ಮೊದಲನೆಯದು ಸಾಂವಿಧಾನಿಕ ಅಡಿಪಾಯ. ಫೆಡರಲ್ ಸ್ಟ್ರಕ್ಚರ್, ಪ್ರಾಂತ್ಯಗಳಿಗೆ ಸ್ವಾಯತ್ಯತೆ, ಈ ಥರದ ಹಲವಾರು ಐಡಿಯಾಗಳು ಮುಂದೆ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಆದ್ವು. ಎರಡನೆಯದು ಮತ್ತು ಬಹಳ ಮುಖ್ಯವಾದದ್ದು, ಕೋಮು ರಾಜಕೀಯಕ್ಕೆ ಒಂದು ರೀತಿ ಕಾನೂನಿನ ಮಾನ್ಯತೆ ಸಿಕ್ಕಿದ್ದು. ಪ್ರತ್ಯೇಕ ಮತಕ್ಷೇತ್ರಗಳನ್ನ ಒಪ್ಕೊಂಡಿದ್ರಿಂದ ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ರಾಜಕೀಯ ವಿಭಜನೆ ಗಟ್ಟಿಯಾಯಿತು. ಇದು ಮುಂದೆ ದೇಶ ವಿಭಜನೆಗೆ ಕಾರಣವಾಯಿತು ಅಂತಾನೂ ಕೆಲವರು ವಾದಿಸ್ತಾರೆ. ಇನ್ನು ಮೂರನೆಯದಾಗಿ ಒಬ್ಬ ರಾಷ್ಟ್ರೀಯ ನಾಯಕನ ಉದಯ. ಈ ಸಮ್ಮೇಳನಗಳು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ದಮನಿತರ ಪ್ರಶ್ನಾತೀತ ನಾಯಕನಾಗಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ವು. ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ. ಈ ದುಂಡು ಮೇಜಿನ ಸಮ್ಮೇಳನಗಳು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅಡಿಪಾಯ ಹಾಕಿದ್ವಾ ಅಥವಾ ದೇಶದ ವಿಭಜನೆಗೆ ವಿಷದ ಬೀಜ ಬಿತ್ತಿದ್ವಾ? ಬಹುಶಃ ಉತ್ತರ ಇವೆರಡರ ಮಧ್ಯೆ ಎಲ್ಲೋ ಇರಬಹುದು. ಈಗೊಂದು ಸಂಕೀರ್ಣ ವಿಷಯದ ಬಗ್ಗೆ ಯೋಚನೆ ಮಾಡೋಕೆ ಈ ಪ್ರಶ್ನೆ ನಮ್ಮನ್ನ ಪ್ರೇರೇಪಿಸಬೇಕು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.